ನಮಸ್ಕಾರಗಳು. ನಾವೀಗ ನೋಡುತ್ತಿರುವುದು ಬನವಾಸಿಯ ಮಧುಕೇಶ್ವರ ದೇವಾಲಯವನ್ನು. ಮಧುಕೇಶ್ವರ ದೇವಾಲಯದ ಎದುರಿನ ಭಾಗದಲ್ಲಿರುವಂತಹ ಆನೆಯ ಮೂರ್ತಿಯ ಜೊತೆಯಲ್ಲಿ ಒಂದು ಪಕ್ಕದಿಂದ ನೋಡಿದಾಗ ಗಣೇಶನನ್ನು ಕೂಡ ನಾವು ನೋಡಬಹುದಾಗಿದೆ. ಅಂತಹ ವಿಶಿಷ್ಟವಾದ ಎರಡು ಪಕ್ಕದಲ್ಲಿರುವಂತಹ ಆನೆಗಳು ನಮ್ಮನ್ನು ಸ್ವಾಗತಿಸ್ತವೆ. ಒಳಗಡೆಗೆ ನಾವು ಹೋಗುತ್ತಿರುವ ಹಾಗೆ ಸುಂದರವಾದಂತಹ ಕದಂಬ ಶೈಲಿಯ ಕಂಬಗಳ ಕೆತ್ತನೆಯನ್ನು ಕೂಡ ನೋಡಬಹುದಾಗಿದೆ. ಕನ್ನಡದ ಮೊದಲ ರಾಜವಂಶ ಕದಂಬರ ರಾಜಧಾನಿ ಬನವಾಸಿಯಲ್ಲಿರುವ ಮಧುಕೇಶ್ವರ ದೇವಾಲಯವು ಕದಂಬ ವಂಶದ ಸ್ಥಾಪಕ ಮಯೂರವರ್ಮನಿಂದ ನಿರ್ಮಿಸಲ್ಪಟ್ಟಿತು. ದೇವಾಲಯದ ಹೊರಗಿನ ದ್ವಾರದಿಂದ ಒಳಪ್ರವೇಶವನ್ನು ಮಾಡುತ್ತಿರುವ ಹಾಗೆ ಕದಂಬರ ವಾಸ್ತುಶಿಲ್ಪ ಶೈಲಿಯ ವೈಶಿಷ್ಟ್ಯತೆಗಳನ್ನು ನಾವು ಗಮನಿಸಬಹುದು. ಅಲ್ಲದೆ ಒಳಭಾಗವನ್ನು ಪ್ರವೇಶಿಸುತ್ತಿದ್ದ ಹಾಗೆ ನಮ್ಮನ್ನು 40 ಅಡಿ ಎತ್ತರದ ದೀಪಸ್ತಂಭ ಮತ್ತು ಧ್ವಜಸ್ತಂಭಗಳು ಸ್ವಾಗತಿಸುತ್ತವೆ. ಇಲ್ಲಿ ನಾವು ದೀಪಸ್ತಂಭ ಮತ್ತು ಧ್ವಜಸ್ತಂಭಗಳನ್ನು ನೋಡಬಹುದಾಗಿದೆ. ಇವು ಏಕಶಿಲೆಯಲ್ಲಿ ನಿರ್ಮಾಣವಾದಂತಹ ಸ್ತಂಭಗಳು ಎಂಬುದು ಕೂಡ ವಿಶೇಷ. ಇದು ಕದಂಬರ ರಾಜಧಾನಿಯ ಪ್ರದೇಶವಾಗಿದ್ದು ಈ ಒಂದು ಮಧುಕೇಶ್ವರ ದೇವಾಲಯದ ಸಂಪೂರ್ಣವಾದ ನೋಟವನ್ನು ನಾವು ನೋಡುತ್ತಿದ್ದೇವೆ. ಮಧುಕೇಶ್ವರ ದೇವಾಲಯದ ಈ ಗೋಪುರವನ್ನು ಕದಂಬ ವಿಮಾನ ಎಂಬುದಾಗಿ ಕೂಡ ಕರೆಯಲಾಗುತ್ತದೆ. ಮೂಲತಃ ಮಧುಕೇಶ್ವರ ದೇವಾಲಯದ ಭಾಗದಲ್ಲಿರುವ ನಿರ್ಮಾಣಗಳು 1ನೇ ಶತಮಾನದಲ್ಲಿ ಶಾತವಾಹನರಿಂದ ಕೂಡ ಪ್ರಾರಂಭವಾಯಿತು ಎಂದು ಕೂಡ ಆಧಾರಗಳಿವೆ. ಕದಂಬರ ರಾಜಧಾನಿ ಪ್ರದೇಶವಾಗಿದ್ದರಿಂದ ಮಯೂರವರ್ಮನ ಕಾಲದಲ್ಲಿ ಈ ದೇವಾಲಯ ಇಷ್ಟೊಂದು ಸುಂದರವಾಗಿ ನಿರ್ಮಿಸಲ್ಪಟ್ಟಿತು. ಮಯೂರವರ್ಮನ ಮೊಮ್ಮಗ ಕಾಕುತ್ಸವರ್ಮ ಮತ್ತು ಅವನ ಮೊಮ್ಮಗನಾದ ಮೃಗೇಶವರ್ಮರ ಕಾಲದಲ್ಲಿ ಅತ್ಯಂತ ಸಂಪದ್ಭರಿತವಾಗಿ ಈ ದೇವಾಲಯ ಪೋಷಿಸಲ್ಪಟ್ಟಿತು. ದೇವಾಲಯದ ಹೊರಭಾಗದ ಭಿತ್ತಿಯ ಮೇಲೆ ಕದಂಬರ ಕಾಲದ ಕೆತ್ತನೆಗಳನ್ನು ನಾವು ನೋಡುತ್ತಿದ್ದೇವೆ. ದೇವಾಲಯದ ಒಳಗಿನ ಮಂಟಪದಲ್ಲಿ ಬಳಪದ ಕಲ್ಲಿನಿಂದ ನಿರ್ಮಾಣವಾದ ಸುಂದರವಾದ ಏಕಶಿಲಾ 7 ಅಡಿಯ ನಂದಿ ವಿಗ್ರಹವನ್ನು ಕೂಡ ನಾವು ನೋಡಬಹುದಾಗಿದೆ. ಇಲ್ಲಿ ನಂದಿಯ ಎಡಗಣ್ಣು ಶಿವನನ್ನು ನೋಡುತ್ತಿದ್ದರೆ ಬಲಗಣ್ಣು ಪಕ್ಕದಲ್ಲಿರುವ ಪಾರ್ವತಿ ಗುಡಿಯಲ್ಲಿರುವ ಪಾರ್ವತಿ ದೇವಿಯನ್ನು ನೋಡುವಂತೆ ನಂದಿ ವಿಗ್ರಹವನ್ನು ಕೆತ್ತಲಾಗಿದೆ. ಮಧುಕೇಶ್ವರ ದೇವಾಲಯದ ಹಲವು ಭಾಗಗಳನ್ನು ರಾಷ್ಟ್ರಕೂಟರು, ಕಲ್ಯಾಣಿಯ ಚಾಲುಕ್ಯರು, ನಂತರ ಹೊಯ್ಸಳರು, ನಂತರ ವಿಜಯನಗರದ ಅರಸ ಹರಿಹರನ ಕಾಲದಲ್ಲಿ ಸಾಕಷ್ಟು ಪೋಷಿಸಲ್ಪಟ್ಟು ನಿರ್ಮಾಣಗಳು ಕೂಡ ನಡೆದಿವೆ. ನಂತರ ಸೋದೆಯ ಅರಸರು ಕೂಡ ಈ ದೇವಾಲಯವನ್ನು ಪೋಷಿಸಿದ್ದಾರೆ. ನಾವು ನೋಡುತ್ತಿರುವುದು ದೇವಾಲಯದ ಎದುರಿನ ಭಾಗದಲ್ಲಿರುವ ನವರಂಗ ಮಂಟಪ. ಈ ನವರಂಗ ಮಂಟಪವು ಅತ್ಯಂತ ಸುಂದರವಾದ ಸೂಕ್ಷ್ಮವಾದ ಕೆತ್ತನೆಯ ಕಂಬಗಳಿಂದ ಕೂಡಿದೆ. ಈ ಕಂಬಗಳ ದುಂಡನೆಯ ಕಂಬಗಳ ಹೊಳಪಿನ ಭಾಗದಲ್ಲಿ ನಾವು ಎದುರಿಗೆ ನಿಂತು ನೋಡಿದರೆ ನಮ್ಮ ಪ್ರತಿಬಿಂಬ ನೇರವಾಗಿ ಮತ್ತು ತಲೆ ಕೆಳಗಾಗಿ ಎರಡೂ ರೀತಿಯಲ್ಲಿ ಕೂಡ ಕಾಣುವ ಹಾಗೆ ಇವುಗಳನ್ನು ಕೆತ್ತಲಾಗಿದೆ. ಅಲ್ಲದೆ ಕಂಬಗಳ ಪ್ರತಿಯೊಂದು ಭಾಗಗಳನ್ನು ಕೂಡ ಅಲಂಕರಣ ಮಾಡಿದ್ದಾರೆ. ದೇವಾಲಯದ ಎದುರಿನ ಭಾಗದಲ್ಲಿರುವ ಈ ಮಂಟಪವನ್ನು ನಾಟ್ಯ ಮಂಟಪ ಎಂಬುದಾಗಿ ಕೂಡ ಕರೆಯಲಾಗುತ್ತದೆ. ಸುಂದರ ಕೆತ್ತನೆಯ ಕಂಬಗಳಿಂದ ಕೂಡಿರುವ ಮಂಟಪದಿಂದ ನೇರವಾಗಿ ನೋಡಿದರೆ ನಾವು ಮಧುಕೇಶ್ವರನ ದರ್ಶನವನ್ನು ಮಾಡಬಹುದು. ಮಧು ಎಂದರೆ ಜೇನುತುಪ್ಪ. ಜೇನುತುಪ್ಪದ ಬಣ್ಣದ ಶಿವಲಿಂಗವಿರುವುದರಿಂದ ಮಧುಕೇಶ್ವರ ಎಂಬುದಾಗಿ ಕರೆಯಲಾಗುತ್ತದೆ. ನಾವೀಗ ಕಾಣುತ್ತಿರುವುದು ಅತ್ಯಂತ ಪ್ರಸಿದ್ಧವಾದ ತ್ರಿಲೋಕ ಮಂಟಪ. ಹೊಯ್ಸಳ ಕರಕುಶಲತೆಯ ಅದ್ಭುತ ಕಲಾಕೃತಿ ಈ ತ್ರಿಲೋಕ ಮಂಟಪ. ಹೊಯ್ಸಳರು ಈ ದೇವಾಲಯವನ್ನು ಪೋಷಿಸಿರುವ ಸಂದರ್ಭದಲ್ಲಿ ಪಾತಾಳ, ಭೂಮಿ, ಕೈಲಾಸ ಲೋಕಗಳನ್ನು ಪ್ರತಿನಿಧಿಸುವ, ಅವುಗಳನ್ನು ಚಿತ್ರಿಸುವ ಈ ಮಂಟಪವನ್ನು ನಿರ್ಮಾಣ ಮಾಡಿದರು. ಪಾರ್ವತಿ ಪರಮೇಶ್ವರರು ಸಿಂಹಾಸನದಲ್ಲಿ ಕುಳಿತಿರುವ ದೃಶ್ಯವನ್ನು ಇಲ್ಲಿ ಕೆತ್ತಲಾಗಿದೆ. ಮಧುಕೇಶ್ವರ ದೇವಾಲಯದ ಬಲಪಕ್ಕದಲ್ಲಿ ನಾವು ಪಾರ್ವತಿ ಗುಡಿಯನ್ನು ಕೂಡ ಕಾಣಬಹುದು. ಪಾರ್ವತಿ ಗುಡಿ ಕೂಡ ಅಷ್ಟೇ ಸುಂದರವಾದಂತಹ ಒಂದು ಕೆತ್ತನೆಗಳನ್ನು ಮತ್ತು ಕಂಬಗಳನ್ನು ಹೊಂದಿರುವಂತಹ ದೇವಾಲಯ. ನೋಡಿ, ನಾವೀಗ ನೋಡುತ್ತಿರುವುದು ಮಧುಕೇಶ್ವರ ದೇವಾಲಯವನ್ನು. ಎರಡೂ ದೇವಾಲಯಗಳು ಕೂಡ ಅಕ್ಕಪಕ್ಕದಲ್ಲಿಯೇ ಇವೆ. ಮಧುಕೇಶ್ವರ ದೇವಾಲಯದ ಹೊರಗೋಡೆಯ ಮೇಲೆ ಗಣಪತಿ, ವಿಷ್ಣು, ಹಲವು ದೇವತೆಗಳನ್ನು ಚಿತ್ರೀಕರಿಸಲಾಗಿದೆ. ಇಲ್ಲಿ
ಎಲ್ಲ ದೇವತೆಗಳನ್ನು ಈ ಭಿತ್ತಿಗಳ ಮೇಲೆ ಕೆತ್ತುವುದರ ಜೊತೆಯಲ್ಲಿ ಸುಂದರವಾದ ಅಲಂಕರಣಗಳು ಕೂಡ ಕಾಣಸಿಗುತ್ತವೆ. ನಾವು ಪಾರ್ವತಿ ದೇಗುಲವನ್ನು ಒಳಗಡೆ ಪ್ರವೇಶ ಮಾಡುತ್ತಿದ್ದ ಹಾಗೆ ಮೇಲ್ಛಾವಣಿಯಲ್ಲಿ ಕೂಡ ಕೆಲವೊಂದಿಷ್ಟು ಕೆತ್ತನೆಗಳನ್ನು ನೋಡಬಹುದು. ಅಲ್ಲದೆ ದ್ವಾರದ ಸುತ್ತಲಿನ ಭಾಗದಲ್ಲಿ ಕೂಡ ಸೂಕ್ಷ್ಮವಾದಂತಹ ಚಾಕಚಕ್ಯತೆಯನ್ನು ಶಿಲ್ಪಿಗಳು ಮೆರೆದಿದ್ದಾರೆ. ಪಾರ್ವತಿ ದೇವಾಲಯದಲ್ಲಿ ಕೂಡ ಎಲ್ಲ ಭಾಗಗಳಲ್ಲಿಯೂ ಅಲಂಕರಣಗೊಳಿಸಲಾಗಿದೆ. ದ್ವಾರಗಳ ಪಕ್ಕದಲ್ಲಿ ಅಷ್ಟೇ ಅಲ್ಲದೆ ಕಂಬಗಳು ಮತ್ತು ಸುತ್ತಲಿನ ಗೋಡೆಗಳನ್ನು ಕೂಡ ಅಲಂಕರಣಗೊಳಿಸಲಾಗಿದೆ. ದೇವಾಲಯದ ಕೆಲವೊಂದು ಭಾಗಗಳಲ್ಲಿ ಕಂಬಗಳ ಮೇಲೆ, ಗೋಡೆಗಳ ಮೇಲೆ ಕದಂಬರ ಲಾಂಛನಗಳನ್ನು ಕೂಡ ನಾವು ಗಮನಿಸಬಹುದು. ನಾವೀಗ ನೋಡುತ್ತಿರುವುದು ಪಾರ್ವತಿ ದೇವಿಯನ್ನು. ಈಗ ಈ ಹಿಂದೆಯೇ ಹೇಳಿರುವ ಹಾಗೆ ನಂದಿ ವಿಗ್ರಹದ ಬಲಗಣ್ಣು ಪಾರ್ವತಿ ದೇವಿಯನ್ನು ನೋಡುತ್ತಿದೆ. ಮಧುಕೇಶ್ವರ ದೇವಾಲಯದ ಅಕ್ಕಪಕ್ಕದ ಭಾಗದಲ್ಲಿ ಹಲವು ದೇವಾಲಯಗಳನ್ನು ನಾವು ನೋಡಬಹುದು. ಕುಬೇರ, ಕೇಶವ, ಪರಶುರಾಮ, ಅರ್ಧಗಣಪತಿ, ಅಷ್ಟದಿಕ್ಪಾಲಕರು, ನರಸಿಂಹ, ಮಹಿಷಮರ್ದಿನಿ, ಶ್ರೀರಾಮ, ಸೂರ್ಯನಾರಾಯಣ, ಹನುಮಂತ ಮುಂತಾದ ದೇವರುಗಳನ್ನು ನೋಡಬಹುದು. ನಾವೀಗ ನೋಡುತ್ತಿರುವುದು ವಿಶಿಷ್ಟವಾದ ಅರ್ಧಗಣಪತಿ ದೇವಸ್ಥಾನ. ಅರ್ಧಗಣಪತಿ ದೇವರುಗಳಲ್ಲದೆ ಬಸವಲಿಂಗೇಶ್ವರ ದೇವಾಲಯವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಇದು ಬಸವಲಿಂಗೇಶ್ವರ ದೇವಾಲಯವಾಗಿದೆ. ಅಲ್ಲದೆ ಈಗಾಗಲೇ ಹೇಳಿರುವಂತಹ ಹಲವು ದೇವತೆಗಳ ದೇವಾಲಯಗಳು ಕೂಡ ಸುತ್ತಮುತ್ತಲಿನ ಭಾಗದಲ್ಲಿ ನಾವು ನೋಡಬಹುದು. ಇದು ಬಸವಲಿಂಗೇಶ್ವರನ ದೇವಾಲಯವಾಗಿದೆ. ಇಲ್ಲಿಯೂ ಕೂಡ ಶಿವಲಿಂಗವನ್ನು ಪೂಜಿಸಲಾಗುತ್ತಿದ್ದರೂ ಎದುರಿಗಿರುವ ಬಸವನ ಹೆಸರಿನೊಂದಿಗೆ ಶಿವನನ್ನು ಉಲ್ಲೇಖಿಸಲಾಗುತ್ತದೆ. ಇದು ಮಧುಕೇಶ್ವರ ದೇವಾಲಯದ ಇನ್ನೊಂದು ಭಾಗದ ನೋಟವಾಗಿದೆ. ಒಟ್ಟಾರೆಯಾಗಿ ಈ ದೇವಾಲಯವು ಕದಂಬ, ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಗಳ ಸಮ್ಮಿಶ್ರಣ ಅಂತ ಹೇಳಬಹುದು. ವೆಂಕಟರಮಣ ದೇವಾಲಯ, ಇಲ್ಲಿ ಅಕ್ಕಪಕ್ಕಗಳಲ್ಲಿಯೇ ವಿವಿಧ ದೇವರುಗಳ ಗುಡಿಗಳನ್ನು ಕೂಡ ನಾವು ಕಾಣಲು ಸಾಧ್ಯವಿದೆ. ಕದಂಬ ವಿಮಾನ ಎಂದು ಕರೆಯಲ್ಪಡುವಂತಹ ಗೋಪುರ, ಇಲ್ಲಿ ಕದಂಬರ ಲಾಂಛನವನ್ನು ಕೂಡ ನಾವು ಕಾಣಬಹುದು. ಜೊತೆಯಲ್ಲಿ ದೀಪಸ್ತಂಭ, ಧ್ವಜಸ್ತಂಭ ಎಲ್ಲವುಗಳನ್ನು ದೇವಾಲಯದ ಇನ್ನೊಂದು ಪಕ್ಕದಿಂದ ಕೂಡ ನೋಡಲು ಸಾಧ್ಯ. ಕನ್ನಡಿಗರ ಹೆಮ್ಮೆಯ ದೇವಾಲಯವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.